ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೇನೆ. ನಾವು ಪ್ರತಿಯೊಂದು ಶೂಟಿಂಗಲ್ಲಿ ಶೂಟ್ ಮಾಡಬೇಕಾದ್ರೆ ನಮಗೆ ಎಕ್ಸೈಟ್ಮೆಂಟ್ ಇತ್ತು. ಸಿನಿಮಾ ನೋಡಬೇಕಾದ್ರೂ ಅದೇ ಎಕ್ಸೈಟ್ಮೆಂಟು. ಏನೋ ಆ ಸಿನಿಮಾ ಕೆಲವೊಂದು ಸೀಕ್ವೆನ್ಸ್ಗಳು ರಿವೀಲ್ ಆಗಬೇಕಾದ್ರೆ ಮೈ ಜುಮಾಲ ಥರ ಫೀಲ್ ಆಗ್ತಾಯಿತ್ತು. BGM ಮತ್ತು ಕ್ಯಾಮರಾ ವರ್ಕು, ನಮ್ಮ ಸುನೀಲ್ ಸರ್ ಫಿಲ್ಮ್ ಡೈಲಾಗು, ಡೈರೆಕ್ಷನ್ ಇವರೆಲ್ಲ ತುಂಬ ಚೆನ್ನಾಗಿ ಬಂದಿದೆ. 3 years ವರ್ಕ್ ಮಾಡಿದ್ದಕ್ಕೂ ಆ ಕ್ರೌಡು ಕಿರ್ಚೋದೆಲ್ಲ ನೋಡಿ ಒಂಥರ ವೈಬ್ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಬಂದು ಸಿನಿಮಾ ನೋಡಿ, ಅಲ್ಟಿಮೇಟ್ ಫಿಲ್ಮ್. ಥ್ಯಾಂಕ್ ಯು. ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ರೂ ಬಂದು ನೋಡಲೇಬೇಕು. ಮೂವಿ ಸಕ್ಕತ್ತಾಗಿತ್ತು. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಹೋಗೋ ಥರ ಇತ್ತು, ಬಟ್ ಸೆಕೆಂಡ್ ಹಾಫ್ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್. ಜಾಸ್ತಿ ಟ್ವಿಸ್ಟ್ ಇತ್ತು. ಒಂದು ತುಂಬ ಎಕ್ಸೈಟ್ಮೆಂಟ್ ಮೂವಿ ಆಗಿತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬ ಯೋಚನೆ ಮಾಡಿಸ್ತಿತ್ತು. ತುಂಬ ಕ್ರಿಯೇಟಿವ್ ಆಗಿತ್ತು. ಈ ಥರ ಒಂದು ಸ್ಟೋರಿನೂ ಇರುತ್ತಾ ಅಂತ ನಮಗನ್ನಿಸ್ತು. ರಿಯಲ್ ಲೈಫ್ ಮತ್ತು ಸಿನಿಮಾ ಆಲ್ ಟುಗೆದರ್ ಅಸ್ಟ್ರಾಲಜಿ ಎಲ್ಲ ಕನೆಕ್ಟ್ ಮಾಡೋ ಥರ ಒಂದು ಮೂವಿ. ತುಂಬ ಚೆನ್ನಾಗಿತ್ತು. ಮಸ್ಟ್ ವಾಚ್ ಮೂವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರು ಇದು ಗೊತ್ತಿಲ್ಲ ಮಚ್ಚ ಹಿಂದೆ ಮೂವಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಲವರ್ಸ್ ಬಂದು ತಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಹುಟ್ಟು ಬರ್ತಾರೆ. ಕೊನೆಯದಾಗಿ ಅವ್ರ ಪ್ರೀತಿನ ಉಳಿಸ್ಕೋತಾರ ಇಲ್ವಾ ಅಂತ ತಿಳ್ಕೋಬೇಕು ಅಂದರೆ ಈ ಮೂವಿನ ನೋಡಿ. ನಮಗಂತೂ ತುಂಬ ಇಷ್ಟ ಆಯಿತು. ಹೀರೋ ಹೀರೋಯಿನ್ ಕ್ಯಾರೆಕ್ಟರ್, ಅವರಿಬ್ಬರು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಲೀಡ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲೂ ಫಾಲ್ಟ್ ಅಂತ ಅನಿಸಿಲ್ಲ ನಮಗೆ. ಅವ್ರ ಪ್ರೀತಿಗೋಸ್ಕರ ಮಾಡೋ ಫೈಟ್ ರಿಯಲಿಸ್ಟಿಕ್ ಆಗಿರುತ್ತೆ. ಎಮೋಷನ್ಸು ಓವರಾಲ್ ಮೂವಿ ನನಗೆ ತುಂಬ ಇಷ್ಟ ಆಯಿತು. ಒಂದೊಳ್ಳೆ ಲವ್ ಸ್ಟೋರಿನ ಮಿಸ್ ಮಾಡ್ಕೋಬಾರ್ದಿದ್ರೆ ಗತವೈಭವ ಮೂವಿನ ವಾಚ್ ಮಾಡಿ. ಥ್ಯಾಂಕ್ ಯು. ನೀವು ನಿಮ್ಮ ಹಿರಿಕರಿಂದ ಹಿಡಿದು ಈಗಿನವರೆಗೂ ಎಷ್ಟೋ ಜನ ಹೇಳ್ತಿರ್ತಾರೆ ಹೋದ ಜನ್ಮದಲ್ಲಿ ಆಗಿರ್ಬೋದಾ ಈಗಿರ್ಬೋದಾ ಅಂತ ಅನ್ನಿಸ್ತಾ ಇರ್ತದೆ. ಕಲ್ಪನೆ ಮಾಡ್ಕೊಂಡ್ರೆ ನಿಮ್ಗೇನು ಅನಿಸುತ್ತೆ? ಇವಾಗ ಇಮ್ಯಾಜಿನೇಷನ್ ಅಂತ ಇರುತ್ತೆ ಒಂದು, ಇನ್ನೂ ಒಂದೇನು ಅಂತಂದರೆ ಫ್ಯಾಕ್ಟ್ ಏನಿದೆಯೋ ಅದನ್ನು ಕೂಡ ಆಗಿರುತ್ತೆ. ಇವಾಗ ಒಬ್ಬೊಬ್ಬರು ಲೈಫಲ್ಲಿ ಬಂದುಬಿಟ್ಟು ಜನ್ಮಾಂತರಗಳು ಏನೇನು ಆಗಿದೆ ಅನ್ನೋದು ಕೂಡ ಇವಾಗೂ ಕೂಡ ಇದೆ. ಅದನ್ನು ಎಲ್ಲರೂ ಬಿಲೀವ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಮಾಡಬೇಕಾದ್ರೂ ತುಂಬ ಇಷ್ಟ ಆಯಿತು. ಇವಾಗ ನೋಡ್ತಾ ಇನ್ನೂ ಇಷ್ಟ ಆಯಿತು. ಎಲ್ಲ ಸುನೀಲ್ ಸರ್ ಸ್ಕ್ರಿಪ್ಟ್ ಅಲ್ವಾ. ಈಗ ನೀವು ಮೂಲತಃ ನಮ್ಮ ಕಡಲು ತೀರ ಹೌದು, ಮಂಗಳೂರು ಆಗಿರೋದ್ರಿಂದ ಶೂಟಿಂಗ್ ಎಲ್ಲ ಅಲ್ಲೇ ಆಗಿದೆ. ಹಿಂಗೆ ಹೌದು, ಶೂಟಿಂಗ್ ಮಂಗಳೂರು ಕುಂದಾಪುರ ಸೈಡ್ ಆಗಿರೋದು. ಎಷ್ಟು ದಿನ ಆಗಿತ್ತು ಶೂಟಿಂಗ್? ಒಂದು ತಿಂಗಳ ಹತ್ರ ನಮ್ಮ ಪೋರ್ಷನ್, ಸೆಕೆಂಡ್ ಹಾಫ್ ಪೋರ್ಷನ್. ಹಾಲ್ ಮಾರವ್ರನ್ನೇ ಅಬ್ಸರ್ವ್ ಮಾಡ್ತಾ ಇದ್ರೆ ಇಲ್ಲ ಹೆಂಗೆ ಅದು ಚೆನ್ನಾಗಿ ಜೀವಿಸ್ಬಿಟ್ಟು ಮಾಡಿದಿರಲ್ಲ ಹೆಂಗೆ? ಮಾಡಲೇಬೇಕಲ್ಲ, ಆರ್ಟಿಸ್ಟ್ ಅಲ್ವಾ, ಮಾಡಲೇಬೇಕಲ್ವ. ಜೀವಿಸ್ಕೊಂಡು ಪಾತ್ರಕ್ಕೆ ಹೇಗೆ ಬೇಕು ಅಂತ ನೋಡಿಕೊಂಡು ಮಾಡಿ. ಅಲ್ಲ, ಈ ಸರ್ಪ ಕಚ್ಚಿದ ಮೇಲೆ ಮತ್ತೆ ಸಿಗ್ಲಿಲ್ವಲ್ಲ, ಯಾಕೆ? ಸರ್ಪ ಕಚ್ಚಿದ್ರೆ ಮತ್ತೆ ಯಾರು ಸಿಗ್ತಾರೆ ಸರ್? ಆ ಥರ ಕಚ್ಚಿ ನೀರಿಗೆ ಬಿದ್ದರೆ ಮತ್ತೆ ಯಾರಾದರೂ ಸಿಗ್ತಾರಾ? ಅಲ್ಲ, ಅದು ನಿಮ್ಮ ಮನೆದೇವರಾದ್ಮೇಲೆ ಬದುಕೊಬೋದಿತ್ತಲ್ವಾ? ಆಯ್ತು, ಥ್ಯಾಂಕ್ ಯು. ತುಂಬ ಕ್ಯೂಟ್ ಆಗಿದ್ರು ಆನ್ ಸ್ಕ್ರೀನಲ್ಲಿ. ಸರ್ ಡೈರೆಕ್ಷನ್ ಚೆನ್ನಾಗಿತ್ತು. ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ಸಕ್ಕತ್ತಾಗಿತ್ತು. ಎಲ್ಲೋ ಒಂದು ಕಡೆ ಏನಿದು ಹಿಂಗಿದೆ ಫೇಕ್ ಆ ಥರ ಏನೂ ಅನಿಸ್ಲಿಲ್ಲ. ತುಂಬ ರಿಯಲಿಸ್ಟಿಕ್ ಆಗಿತ್ತು ಮೂವಿ ಎಲ್ಲ. ಇಟ್ಸ್ ವೆರಿ ನೈಸ್. ಹೌದು, ಬೆಳೆ ಸ್ಟೋರಿನೇ ಇಷ್ಟ ಆಗಿದೆ ನನಗೆ. ಬೆಳೆ ಸ್ಟೋರಿ ಬೇರೆ ಲೆವೆಲ್, ನೇಚುರಲ್ ಥರ ಇದೆ ಬೆಳೆ ಸ್ಟೋರಿ. ಪಾರ್ಟ್ 2 ಏನಾದರೂ ಹಿಂಟ್ ಕೊಟ್ಟಿದ್ದಾರೆ? ಪ್ರಾಬಬ್ಲಿ ಇರುತ್ತೆ ಅಂತ ನನಗನ್ಸುತ್ತೆ. ನನ್ನ ಗೆಸ್ ಬಗ್ಗೆ ಪಾರ್ಟ್ 2 ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಲಾಸ್ಟ್ ಒಂದು ಕಡೆ ಒಂದು ಕ್ಲೈಮ್ಯಾಕ್ಸಲ್ಲಿ ಏನು ಇದೆ ಅಂತ ಅವ್ರು ತೋರಿಸ್ಲಿಲ್ಲ. ಮೇ ಬಿ ಆ ಒಂದು ಇದನ್ನ ಇಟ್ಟು ಪಾರ್ಟ್ 2 ಫುಲ್ಲಾಗಿ ಮಾಡ್ಬೋದು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್.